ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಿಯಲಿ. 17ನೇ ವಚನ. ಅವು ನಿನ್ನೊಬ್ಬನಿಗೋಸ್ಕರವೇ ಹರಿಯಲಿ, ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು. ಆಲೋಚನೆ ಮಾಡ್ಕೊಳ್ಳಿ ಮಾತು. ನೀನು ನಿನ್ನ ಹೆಂಡತಿಯ ಜೊತೆ ಸುಖವಾಗಿ ಇರುವಾಗ ಆತಳು ನಿನ್ನ ಜೊತೆ ಸುಖವಾಗಿರ್ತಾಳೆ. ನೀನು ಪರ ಸ್ತ್ರೀಯ ಜೊತೆ ಸುಖವಾಗಿರ್ಬೇಕು ಅಂದುಕೊಂಡಾಗ ನಿನ್ನ ಹಾಗೆ ನಿನ್ನ ಮಡದಿ ಇಷ್ಟ ಇಲ್ವಾ? ನಿನ್ನ ಹಾಗೆ ನಿನ್ನ ಮಡದಿಗೂ ಇಷ್ಟ ಇರುತ್ತೆ ಅಲ್ವಾ? ಆಸೆಗಳಿರುತ್ತೆ ಅಲ್ವಾ? ಆಕಾಂಕ್ಷೆಗಳಿರುತ್ತೆ ಅಲ್ವಾ? ಮಕ್ಕಳನ್ನು ಎತ್ತಬೇಕು, ಆ ಪುಟ್ಟ ಪುಟ್ಟ ಮಕ್ಕಳನ್ನು ನಾನು ತಿನ್ನಿಸಬೇಕು, ಉಣಿಸಬೇಕು, ಅವ್ರಿಗೆ ಸ್ಕೂಲ್ ಶಾಲೆಗಳಿಗೆ ಕಳಿಸಬೇಕು ಅಂತ ಆಸೆಯಿಂದ ನಿನ್ನಿಂದ ಮಗು ಹೊಂದಬೇಕು ಅಂತ ಇರುವಾಗ ನೀನು ಪರ ಸ್ತ್ರೀಯಲ್ಲಿ ಮೋಹಿತನಾಗಿ, ಪರ ಹೆಂಡತಿಯರಲ್ಲಿ ನೀನು ಮೋಹಿತನಾಗಿ ಹೋಗುವಾಗ ಆತಳು ಏನ್ ಮಾಡ್ತಾಳೆ ಅಂತ ವಾಕ್ಯ ಹೇಳ್ತೀನಿ ನೋಡಿ. ಅವು ನಿನ್ನ ಒಬ್ಬನಿಗೋಸ್ಕರವೇ ಹರಿಯಲಿ, ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು. ಅಂದ್ರೆ ಪರರು, ನೀನು ಆತಳ ಜೊತೆ ಸುಖ ಸಮಾಧಾನವಾಗಿ ಜೀವನ ಕಳೆದ ಹೋದಾಗ, ಸಂಸಾರ ಮಾಡದಿದ್ದಾಗ ಆತಳು ಪರ ಪುರುಷನ ಮೇಲೆ ಕಣ್ಣಿಡುತ್ತಾಳೆ. ಅವಳಲ್ಲಿ ಹೋಗಿ ಆಮೇಲೆ ನೀನು ಸೇರುವಾಗ ನಿನಗೆ ರೋಗ ಬರುತ್ತೆ, ನಿನ್ನ ಮಕ್ಕಳಿಗೆ ರೋಗ ಬರುತ್ತೆ, ಹುಟ್ಟುವಂತ ಮಕ್ಕಳಿಗೆ ರೋಗಗಳು ಬರುತ್ತೆ. ಅದಕ್ಕೆ ಪರರು ಸೇರಿ ಅವು ನಿನ್ನೊಬ್ಬನಿಗೋಸ್ಕರವೇ ಇರಲಿ. ನೀನು ನಿನ್ನ ಹೆಂಡತಿಗೋಸ್ಕರನೇ ಇದೆ, ಅವಳು ನಿನಗೋಸ್ಕರನೇ ಇರ್ತಾಳೆ. ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು. ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ಯಾಕೆ ಪರಪುರುಷನಲ್ಲಿ ಇಷ್ಟಪಡ್ತಾ ಇದೀಯಾ? ಪರಪುರುಷನಲ್ಲಿ ಯಾಕೆ ಮೋಹ ಪಡ್ತಾ ಇದೀಯಾ? ಪರ ಹೆಂಡತಿಯಲ್ಲಿ, ಪರ ಹುಡುಗಿಯಲ್ಲಿ ಯಾಕೆ ಮೋಹಿತನಾಗ್ತಾ ಇದೀಯಾ? ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ಆಕೆ ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದುಪ್ಪಿಯ ಹಾಗೂ ಇರುವಳಲ್ಲ. ನಿನ್ನ ಹೆಂಡತಿ ನಿಂಗೆ ಚೆನ್ನಾಗಿ ಕಾಣ್ತಾ ಇಲ್ವಾ? ನಿನ್ನ ಹೆಂಡತಿ ನಿಂಗೆ ಚೆನ್ನಾಗಿ ಕಾಣ್ತಾ ಇಲ್ವಾ? ಹಾಗಾದ್ರೆ ಪರರಿಗೆ ಆತಳು ಜಿಂಕೆಯಂತೆ ಕಾಣ್ತಾಳೆ. ಯಾಕೆ? ನೀನ್ ಕರೆಕ್ಟಾಗಿ ನೋಡ್ಕೊಂಡಿದ್ರೆ, ನೀನ್ ಕರೆಕ್ಟಾಗಿ ಆತಳ ಒಟ್ಟಿಗೆ ಸಂಸಾರವನ್ನು ನಡೆಸ್ಕೊಂಡು ಹೋದ್ರೆ ಆತಳು ನಿನಗೋಸ್ಕರ ಇರ್ತಾಳೆ, ನಿಮಗೋಸ್ಕರ ಇರ್ತಾಳೆ. ಆಕೆ ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದುಪ್ಪಿಯೂ ಹಾಗೂ ಇರುವಳಲ್ಲ. ಆಕೆಯ ಸ್ಥಾನಗಳು ನಿನ್ನನ್ನು ಸರ್ವದಾ ತೃಪ್ತಿಪಡಿಸಲಿ. ಆಕೆಯ ಪ್ರೀತಿಯಲ್ಲೇ ಲೀನನಾಗಿರು. ಆತಳ ಪ್ರೀತಿಯಲ್ಲಿ ನೀನು ಲೀನನಾಗಿರು. ಪರ ಸ್ತ್ರೀಯಲ್ಲಿ, ಪರಪುರುಷನಲ್ಲಿ ಲೀನನಾಗಬೇಡ. ನಿನ್ನ ಗಂಡನಲ್ಲಿ, ನಿನ್ನ ಹೆಂಡತಿಯಲ್ಲಿ ನೀನು ಲೀನನಾಗಿರು. ಆಗ ಮನೆ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅಂತವಾಗಿರುತ್ತೆ, ತುಂಬಾ ಸುಖಕರವಾಗಿರುತ್ತೆ, ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ. ನೀನು ದುಡಿದಿದ್ದು ನಿನ್ನ ಮನೆಗೆ ಬರುತ್ತೆ. ಪರಸ್ತ್ರೀಯಲ್ಲಿ ಮೋಹಿತಳಾದಳ, ಮುಗಿತು, ನಿಮ್ಮ ಸಂಸಾರ ಸರ್ವನಾಶ. ಯಾಕೊಬ್ಬನು ಒಂದು ಹೆಣ್ಣಿಗೋಸ್ಕರ ಅನೇಕ ವರ್ಷಗಳು ತ್ಯಾಗ ಮಾಡಿಕೊಂಡ, ಗೊತ್ತಾಗ್ಲಿಲ್ಲ. ಅನೇಕ ವರ್ಷಗಳು ಆತನ ಕಾಲ ಕಳೆದ್ರು. ಮಾವನ ಮನೆಯಲ್ಲಿ ಗುಲಾಮತನದಿಂದ ಕೆಲಸ ಮಾಡ್ತಾ ಇದ್ದಾನೆ, ಮನೆಗಳೇ ಆಗಿದ್ದಾನೆ. ಒಂದು ಹೆಣ್ಣನ್ನು ಪ್ರೀತಿಸಿದ ಕಾರಣಕ್ಕೆ ಗುಲಾಮನಾಗಿದ್ದಾನೆ. ಈ ದಿನ ನಾವು ಗುಲಾಮತನದಲ್ಲಿದ್ದೀವೇನೋ? ಹೆಣ್ಣಿಗೋಸ್ಕರ ಗುಲಾಮನಾಗಿದೆಯೇನೋ? ತಂದೆ ತಾಯಿಯ ಮಾತನ್ನು ಕೇಳದೆ, ಕೆಲಸಕ್ಕೆ ಹೋಗದೆ, ಟಪೋರಿಗಳಾಗಿ ಅವಳು ಮುಂದೆ ಓಡಾಡ್ತಾ ಇದೆಯೇನೋ? ಟೂ ವೀಲರ್ಗೆ ಭಿಕ್ಷೆ ಬೇಡಿ ಪೆಟ್ರೋಲ್ ಹಾಕ್ಸ್ತಾ ಇದೆಯೇನೋ? ಭಿಕ್ಷೆ ಬೇಡಿ ಪೆಟ್ರೋಲ್ ಹಾಕ್ಸ್ತಾ ಇದೀನೋ? ತಂದೆ ತಾಯಿನ ಸಾಕದೆ ಭಿಖಾರಿಯಾಗಿ ಅವಳು ಮುಂದೆ ಓಡಾಡ್ತಾ ಇದೆಯೇನೋ? ಕೆಲಸ ಕಾರ್ಯ ಮಾಡದೆ. ಜಾಗ್ರತೆ, ನೋಡಿಕೋ. ಏನ್ ಹೇಳ್ತಾ ಇರೋ ದೇವ್ರು? ಅದೇ ಹೇಳಿದ್ರಲ್ಲ ಅವಾಗಲೇ, ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧನೆಗೆ ಕಿವಿಗೊಡು. ಹೀಗಾದರೆ ನಿನ್ನ ಜೀವನ ಬಾಳು ಬಂಗಾರ ಆಗುತ್ತೆ. ಇಲ್ವಾ? ಈ ಹೆಣ್ಣು ಬಿಟ್ಟು ಈ ಹೆಣ್ಣು, ಈ ಹೆಣ್ಣು ಬಿಟ್ಟು ಈ ಹೆಣ್ಣು. ಏನ್ ಬೇರೆ ಪ್ರೀತಿ ಅನ್ನೋದು? ಏನ್ ದರಿದ್ರನೋ? ಏನ್ ಬೇರೆ ಮನುಷ್ಯನ ಪ್ರೀತಿ? 10 ಜನಕ್ಕೆ ಪ್ರೀತಿ ಬೇರೆ. ಸ್ಕೂಲ್ಗೆ ಹೋದಾಗ ಒಂದು 3-4 ಜನಕ್ಕೆ ಲೈನ್ ನೋಡಿರ್ತಾರೆ. ಇನ್ನು ಕಾಲೇಜ್ ಬಂದಾಗ ಅಲ್ಲೊಂದು 3-4 ಜನ. ಇನ್ನು ಯವ್ವನ ಪ್ರಾಯದಾಗ 3-4. ಇದಕ್ಕೆಲ್ಲ ಪ್ರೀತಿನ ಇದು ಕಾಮ, ಕೋರಿಕೆ, ವ್ಯಾಮೋಹ. ಇದು ಪ್ರೀತಿ ಅಲ್ಲ. ಪ್ರೀತಿ ಅಂದ್ರೆ ಪರಿಶುದ್ಧವಾದದ್ದು, ನಿಷ್ಕಳಂಕವಾದದ್ದು. ಅದು ದೇವರ ಪ್ರೀತಿ. ದೇವರು ನಿನ್ನಿಂದ ಏನು ಬಯಸದೆ ನಿನಗೆ ಗಾಳಿಯನ್ನು, ನೀರನ್ನು, ಆಹಾರವನ್ನು, ಭೂಮಿಯನ್ನು, ಆಕಾಶವನ್ನು, ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು, ತಾರೆಗಳನ್ನು, ಸಿಂಹವನ್ನು, ಜಿಂಕೆಯನ್ನು, ಮುಂತಾದದ್ದು, ಕೋಳಿಗಳನ್ನು, ಕುದುರೆಗಳನ್ನು, ಮುಂತಾದನ್ನು ಎಲ್ಲ ನಿನ್ನ ಕಣ ಮುಂದೆ ಇಟ್ಟಿದ್ದಾನೆ. ಅನುಭವಿಸು. ನಿನ್ನ ಹೃದಯದಲ್ಲಿ ಒಂದೇ ಒಂದು ಸ್ಥಳ ಕೊಡು. ನಿನ್ನ ಹೃದಯದಲ್ಲಿ ಕೇವಲ ಒಂದು ಚಿಕ್ಕ ಜಾಗ ಕೊಡು, ಚಿಕ್ಕ ಗುಡಿ ಕೊಡು. ನನಗೆ ನಿನ್ನ ಮನೆಯಲ್ಲಿ ದೊಡ್ಡ ಗುಡಿ ಕಟ್ಸಿರ್ತೀಯ. ನಿನ್ನ ಹೃದಯದಲ್ಲಿ ಸ್ಥಳ ಇಲ್ವಾ ದೇವರಿಗೆ? ಇಲ್ಲ. ಅದಕ್ಕೆ ಯೇಸು ಸ್ವಾಮಿ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರಕ್ಕೆ ಕಿವಿ ಕೊಟ್ಟರೆ ನಾನು ಒಳಗೆ ಪ್ರವೇಶ ಮಾಡ್ತೇನೆ.